ಮಾತಾಡ್ಸಿದ್ರೆ ಹೀಗೆ ಅವ್ರ ಕಾಲಕ್ಕೆ ಬೀಳೋ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಎದ್ದೇಳಿ ಭಾವ. ಇವಾಗ ಅವ್ರ ಬಾಡಿಲಿ ಯಾವ ಪಾರ್ಟು ವರ್ಕ್ ಆಗಲ್ಲ. ಶಕ್ತಿ ಇದ್ರೆ ಅಲ್ವಾ? ದೊಡ್ಡೋಳ್ ಹೌದು ಅಲ್ವೋ ಅಂತ ವ್ಯಂಗ್ಯವಾಗಿ ಮಾತಾಡ್ದೆ. ಹೆಣ್ಮಕ್ಳೇನೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಈ ಮಾತಿನ ಯಾವತ್ತೂ ಕೇಳಲ್ಲ. ನಿಮ್ ತಾಯಿ ದೇಹದಲ್ಲಿ ರಕ್ತ 9 ತಿಂಗಳು ಹೆಪ್ಪುಗಟ್ಟಿದ್ದಕ್ಕೆ ನೀನ್ ಭೂಮಿಗೆ ಬರಕ್ ಸಾಧ್ಯ ಆಯ್ತು. ಮತ್ತೆ ರಕ್ತದಲ್ಲೇ ನಿನ್ನ ಜನನ ಕ್ಷಣ ಶುರುವಾಗಿದ್ದು. ನಿನ್ನ ಕೊನೆ ಕ್ಷಣ ಕೂಡ ರಕ್ತದಿಂದನೇ ಶುರುವಾಗುತ್ತೆ. ಅರ್ಥ ಆಯ್ತಾ? ನಿನ್ ಮಾತನ್ನ ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ನೋಗಿಂತ ತಪ್ಪು ಮಾಡ್ದೆ ಅನ್ನೋ ಭಯದಲ್ಲಿ ಬದುಕೋದಿಲ್ಲ ಅನ್ಸುತ್ತೆ. ಅಕ್ಕ ಹಿಡ್ಕೊ. ಎದ್ದೇಳಿ ಭಾವ. ಎದ್ದೇಳಿ. ಕರ್ಕೊಂಡು ಹೋಗಕ್ಕ. ಬುದ್ಧಿ ಏನಾದ್ರೂ ಇದ್ರೆ ಇಂಥ ಹುಚ್ಚು ಪ್ರಶ್ನೆ ಮತ್ತೆ ಕೇಳಕ್ ಹೋಗ್ಬೇಡಿ. ಏನ್ ನೋಡ್ತೀರಾ? ನಡಿ. ಆಯ್ತು, ನಿಧಾನ ಕೇಳ್ಕೊಂಡೋಗಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸೆಟ್ ಆಗತ್ತೆ. ಮಾವ ಏನಾಯ್ತು? ಹೇಳಿ ವಿಶಾಲು, ಹೇಳಕ್ಕೆ ನಾಚಿಕೆ ಆಗತ್ತೆ. ಅಯ್ಯೋ ನೀವು ಸುಮ್ನೆ ರೀ ಮಾವ. ಅಯ್ಯೋ ಕೈ ಹಿಡ್ಕೊಳ್ಳೋ. ಅಯ್ಯೋ ಅಯ್ಯೋ ಹಿಡ್ಕೊಳ್ಳೆ. ನೋಡ್ತಾನೆ ಇದೆಯಲ್ಲ. ಆಂಟಿ ನೀನ್ ಗಂಡನ್ ಹಿಡ್ಕೊಳ್ಳೆ. ಅಬ್ಬಾ ಸುಸ್ತಾಗಿದ್ದಾರೆ ಅಂತ ಇವ್ರ ವೇಟ್ ಏನ್ ಕಮ್ಮಿ ಆಗಿರತ್ತ ಹೇಳಿ? ಸರಿ ಸರಿ ಹುಷಾರು. ಅಯ್ಯೋ ಅಮ್ಮ. ವಲ್ಲಭವ, ಫೈಲಿಂದ ಬಿದ್ದಿದ್ದ ಪೇಪರ್ ಅದು ಕೊಡಿಲಿ. ಇದೇನಿದು? ಬ್ಯಾಂಕಿಂದ 12 ಕೋಟಿ ವಿತ್ಡ್ರಾ ಮಾಡಿರೋ ಸ್ಲಿಪ್ ಇದೆ. ವಲ್ಲಭ ಕೊಡಿಲಿ. ಸ್ವಲ್ಪ ಇರಪ್ಪ ತಮ್ಮ, ಸ್ವಲ್ಪ ಇರು. ವಲ್ಲಭ, ಯಾಕಷ್ಟೊಂದು ಅನುಮಾನ? ಅಲ್ಲಿರೋ ಅಕ್ಷರಗಳು ಸರಿಯಾಗಿ ಕಾಣಿಸ್ತಿಲ್ವೇನೋ. ಅಂತ ವಯಸ್ಸು ಏನಾಗಿದ್ಯೇ? ಆ ಕಾಗ್ದನ ಬೇಗ ಇಸ್ಕೊಳ್ಳಿ. ವಲ್ಲಭ ಕೊಡೋ ಇಲ್ಲಿ, ಫೈಲಲ್ಲಿ ಇಡ್ತೀನಿ. ಒಂದೇ ಒಂದು ನಿಮಿಷ, ಸ್ವಲ್ಪ ಇದನ್ನ ನೋಡೋದಕ್ ಬಿಡು. ಸುಸ್ತು ಮಾಯ ಆಗೋಯ್ತು ಅನ್ಸತ್ತೆ. ಅಷ್ಟು ವಿಶೇಷ ಇರುವಂತ ವಿಷಯ ಏನಿದೆ ಇದರಲ್ಲಿ? ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ಇದೆ ಮಾವ. ಅಮ್ಮೋರ್ ಬಗ್ಗೆನಾ? ಹೆಸರು ನೈನಿ. ವಲ್ಲಭ ಆ ರೀತಿ ಹೇಳ್ತಿದ್ದಾನಷ್ಟೇ. ಅದು ಬ್ಯಾಂಕಿಗೆ ಸಂಬಂಧಪಟ್ಟಿರೋದು. ವಲ್ಲಭ ಕೊಡೋ ಇಲ್ಲಿ. ಕೊಡ್ತೀನಿರು. ಈ ಥರ ಇಂಟ್ರೆಸ್ಟಿಂಗ್ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಅದೇನು ಅಂತ ಹೇಳೋ, ಕೇಳಿಸ್ಕೊತೀವಿ. ದೊಡ್ಡಕ್ಕನ ಬಗ್ಗೆ ತಿಳ್ಕೋಬೇಕು ಅಂತ ಎಲ್ಲರಿಗೂ ಇರತ್ತಲ್ವಾ? 12 ಕೋಟಿ ಫೆಬ್ರವರಿ ತಿಂಗಳಲ್ಲಿ ವಿತ್ಡ್ರಾ ಮಾಡಿರೋ ಸ್ಲಿಪ್ ಇದೆ ನನ್ನ ಕೈಯಲ್ಲಿ. ವಲ್ಲಭ, ಬಿಸ್ನೆಸ್ ಅಂದಮೇಲೆ ಡೆಪಾಸಿಟ್ಸು ವಿತ್ಡ್ರಾವಲ್ಸು ಇರುತ್ತೆ, ಕಾಮನ್ ಅಲ್ವಾ? ಕರೆಕ್ಟೇ, ಇಲ್ಲ ಅಂತನ್ನ. ಆ ಪೇಪರ್ನ ಇಲ್ಲಿ ಕೊಡದೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಬಾವಾ? ನೋಡಮ್ಮ ನೈನಿ, ನಾನು ಟೈಮ್ಗೋಸ್ಕರ ಕಾಯ್ತಾ ಇರೋವನು. ನೀನು ನಿನ್ ಮೊದಲನೇ ಮಗಳಿಗೋಸ್ಕರ ಕಾಯ್ತಾ ಇರೋವಳು.
ವಿಷಯ ಏನು ಅಂತ ಹೇಳ್ತಿರೋ ಇಲ್ವೋ? 12 ಕೋಟಿನ ಬ್ಯಾಂಕಿಂದ ವಿತ್ಡ್ರಾ ಮಾಡಿರೋದು ಬೇರೆ ಯಾರು ಅಲ್ಲ ಹಾಸಿನಿ, ಗಾಯತ್ರಿ ದೊಡ್ಡಮ್ಮ. ಆ? ಅಮ್ಮವ್ರು ಹೇಗೆ ವಿತ್ಡ್ರಾ ಮಾಡ್ತಾರೆ? ಅವನ್ ಮಾತೇನಮ್ಮ ಕೇಳ್ತೀರಾ? ನಡೀರಿ. ಮಾವ ಇರಿ. ಆ, ಕೈಯಲ್ಲಿ ಪ್ರೂಫ್ ಇದ್ಮೇಲೆ ಸುಮ್ಮನೆ ಯಾಕೆ ವಾದ ಮಾಡ್ತಾ ಇದ್ದೀರಾ? ಮಿಸ್ಟರ್ ಡೋಂಗಿ ರಾಜ, ಇದರಲ್ಲಿ ಏನಿದೆ ಶಾಕ್ ಆಗಕ್ಕೆ? ಗಾಯತ್ರಿ ಪುಟ್ಟಿನೇ ಇವಾಗ ಗಾಯತ್ರಿ ದೇವಿ ಆಗಿದ್ದಾಳಲ್ವಾ? ಅವಳು ಮೈನರ್ ಇರೋದ್ರಿಂದ ಗಾರ್ಡಿಯನ್ ಆಗಿರೋ ವಿಶಾಲ್ ಸೈನ್ ಮಾಡಿರ್ತಾನೆ, ಅಷ್ಟೇ ತಾನೇ? ಅಷ್ಟೇ ಅಂತ ಸುಮ್ಮನಾಗ್ಬಿಡ್ಬೇಕಾ? ನೀನ್ ಸುಮ್ನಿರು ಡಮಕ. ಗಾಯತ್ರಿ ಪಾಪುಗೆ ದೇವಿನ ಹೆಸರನ್ನ ಕೊನೆಗೆ ಸೇರಿಸಿದ ಯಾವಾಗ? ಮೊನ್ನೆ ವಿತ್ಡ್ರಾ ಮಾಡಿರೋದು ಫೆಬ್ರವರಿಲಿ. ಇದು ಹೇಗೆ ಸಾಧ್ಯ ಆಗತ್ತೆ? ಹೌದಲ್ಲ, ಆಗಿನ್ನೂ ಹೆಸರು ಬದಲಾಯಿಸೇ ಇರಲಿಲ್ಲ ಅಲ್ವಾ? ಹೆಸರನ್ನ ನಾವು ಬದಲಾಯಿಸ್ತೀವಿ, ಬದಲಾಯಿಸಕ್ಕಾಗದಿರೋ ವಿಧಿನೂ ಇರುತ್ತೆ. ಅಂದ್ರೆ 1 ತಿಂಗಳು ಮುಂಚೆ ಗಾಯತ್ರಿ ಪುಟ್ಟಿ ಹೆಸರು ನೀನ್ ಗಾಯತ್ರಿ ದೇವಿ ಅಂತ ಇಟ್ಬಿಟ್ಟಿದ್ಯಾ ವಿಶಾಲು? ಇಲ್ಲ ಬಿಡಿ ಮಾವ. ಆ, ಇಡ್ಲಿಲ್ಲ ಅಂತಂದ್ರೆ ಗಾಯತ್ರಿ ದೇವಿ ಹೆಸರಲ್ಲಿ ಅಕೌಂಟ್ ಹೇಗ್ ಬರೋಕ್ ಸಾಧ್ಯ? ಹೇಗಾಯ್ತು ಅಂತ ಹೇಳಪ್ಪ ತಮ್ಮ. ಗಾಯತ್ರಿ ಅನ್ನೋ 3 ಅಕ್ಷರದಲ್ಲೇ ಅಕೌಂಟ್ ಓಪನ್ ಮಾಡಿಸಿದ್ರೆ ಚೆನ್ನಾಗಿರಲ್ವೇನೋ ಅಂತ ಆಸ್ಟ್ರಾಲಜಿ ಪ್ರಕಾರ 5 ಅಕ್ಷರ ಬರೋ ಗಾಯತ್ರಿ ದೇವಿ ಅನ್ನೋ ಹೆಸರಿಂದ ಯಾವತ್ತೂ ಅಕೌಂಟ್ ಓಪನ್ ಮಾಡಿದ್ದ ವಿಶಾಲ್. ಅನ್ಸುತ್ತೆ ಗಾಯತ್ರಿ ದೇವಿ ಅನ್ನೋ ಹೆಸರಿಗೆ ತುಂಬಾ ವ್ಯತ್ಯಾಸ ಇಲ್ಲ ಅಂದ್ಮೇಲೆ ಗಾಯತ್ರಿ ದೇವಿ ಅನ್ನೋ ಹೆಸರಿಟ್ಕೊಂಡೇ ಮುಂದುವರಿತಿದ್ದಾನೆ ವಿಶಾಲ್. ಆವಾಗಿಂದಾನೆ ತಾನೇ ಎಲ್ಲ ಸರಿ ಹೋಗಿದ್ದು. ಅದು ಆ ಹೆಸರಿಗಿರೋ ಯಜಮಾನ್ರೆ, ನೀವೇನ್ ಮಾಡ್ತಿದ್ದೀರಾ ಅಂತ ನನ್ಗಾದ್ರೂ ಹೇಳಿದ್ರೆ ಒಳ್ಳೇದು. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ಗೊತ್ತಿಲ್ದೇನೆ ಮೂಕ ವಿಸ್ಮಿತನಾಗಿ ಮಾತೇ ಬರೋದಿಲ್ಲ. ಏನ್ ಮಾತಾಡ್ಬೇಕು ಅಂತ ನನಗೆ ಎಲ್ಲ ಪದಕ್ಕೂ ಒಂದೇ ಅರ್ಥ.
ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ ಅಂತ್ಯಾ? ಏನ್ ಮೇಡಮ್, ಹಾಲ್ ಬೇಕಾ ಯಜಮಾನ್ರೆ ಅಂತ ಕೇಳ್ತಾ ಇಲ್ಲ? ಖಾಲಿ ಆಗುತ್ತಾ? ಮನೇಲಿ 4 ಮಕ್ಕಳಿದ್ದಾವೆ. ಅವಕ್ಕೆ ಹಾಲ್ ಸಿಗೋ ಥರ ನೋಡ್ಕೊಳಕ್ಕೆ 3 ತಾಯಂದ್ರಿದ್ದೀವಿ. ಬಿಮುಗ್ ಕುಡಿಯಕ್ ಹಾಲು ಕೊರತೆ ಇದೆ ಅಂತ ಹೇಳ್ಬೇಡಿ. ಜೋಕ್ ಮಾಡಿದೆ ಅಷ್ಟೇ, ಅರ್ಥ ಆಗ್ಲಿಲ್ವಾ? ನಾನ್ ಕೆಲವು ಪ್ರಶ್ನೆನ ಸೀರಿಯಸ್ ಆಗಿ ಕೇಳೋಣ ಅಂತ ಅನ್ಕೊಂಡ್ರೆ ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ. ಅದೇನೇನಿ, ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ವಾ? ಮೇ ಬಿ ವರ್ಕ್ ಟೆನ್ಷನಲ್ಲಿ ಹಾಗೆ ಮಾತಾಡ್ತಿದ್ದೀನಿ ಅನ್ಸತ್ತಾ? ಆ ವಿಷಯ ಎಲ್ಲ ಪಕ್ಕಕ್ಕಿಡಿ. ನಾನು ಕೇಳಿದ್ದಕ್ಕೆ ಸ್ಪಷ್ಟವಾಗಿ ಸರಿಯಾದ ಉತ್ತರ ಕೊಡಿ. ಆಫೀಸ್ ಕೆಲಸ ಪೆಂಡಿಂಗ್ ಇದ್ರೆ ನಾನು ಹಾಸಿನಿ ಅಕ್ಕನೋ ಕೂತ್ಕೊಳೋದನ್ನ ಮುಗಿಸ್ತೀವಿ. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ಸ್ ನೈನಿ. ನಾವು ಬರೀ ಥ್ಯಾಂಕ್ಸ್ ಮಾತ್ರ ಹೇಳಲ್ಲ ಅಲ್ವಾ? ಓ ಯಾ, ಶೇಕ್ ಹ್ಯಾಂಡ್ ಕೊಡ್ತೀವಿ. ಏನೇನಿದು? ನೋಡಿ ಅದನ್ನ. ಗಾಯತ್ರಿ ಪುಟ್ಟಿ ಹುಟ್ಟಿದ ತಿಥಿ ಕೂಡ ಬದಲಾಯಿಸಿ ಗಾಯತ್ರಿ ಅಮ್ಮೋರ್ ಹುಟ್ಟಿದ ದಿನ ಬರ್ಸಿದ್ದೀರಾ. ಯಾಕೆ ಹೀಗೆ? ಅಮ್ಮೋರ್ ಪೂರ್ತಿ ಹೆಸರನ್ನ ಗಾಯತ್ರಿ ಪುಟ್ಟಿಗಿಟ್ರಿ ಸರಿ. ಹುಟ್ಟಿದ ತಿಥಿನ್ ಕೂಡ ಯಾಕೆ ಬದಲಾಯಿಸಿದ್ರಿ ಅಂತ ಕೇಳ್ಬೋದಾ? ಅರೆ, ನಿನಗೆ ಈ ಮಧ್ಯೆ ಇಂಪಾರ್ಟೆಂಟ್ ವಿಷಯನ ನಿನಗೆ ಹೇಳ್ತಾ ಇಲ್ವಾ ಹೇಗೆ? ನಮ್ಮ ಗುರುಗಳು ಹೇಳಿದ್ದಾರೆ, ಗಾಯತ್ರಿ ಹುಟ್ಟಿದ ದಿನಾನ ಫಾಲೋ ಆದರೆ ಜಾತಕ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅಮ್ಮನ ಹುಟ್ಟಿದ ದಿನಾನ ಸೇರಿಸ್ದೆ. ಅಫ್ಕೋರ್ಸ್ ನಾವು ಯಾವ ವರ್ಷ ಅಂತ ಮೆನ್ಷನ್ ಮಾಡೋದಕ್ಕಾಗಲ್ಲ. ಈ ಪೇಪರ್ನ ಫೈಲಲ್ಲಿ ಇಡಬೇಕು. ಇದನ್ನ ಹೊರಗಿಟ್ರೆ ಹೇಗೆ? ಯಜಮಾನ್ರೆ, ಗಾಯತ್ರಿ ಪುಟ್ಟಿ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅವಳ ಜಾತಕ ಚೆನ್ನಾಗಿದೆ ಅಂತ ಸ್ವಾಮೀಜಿ ಯಾಕೆ ಹೇಳಿದ್ರು? ಮಾತೆ, ಹನುಮಂತನ ಬಾಲವನ್ನ ನೆನ್ನೆ ಪೂಜೆ ಮಾಡಿದ್ರಿಂದ ಇವತ್ತಿಂದ ಯುಗಾದಿಯ ಪರ್ವ ಪ್ರಾರಂಭವಾಗತ್ತೆ. ಪೂಜೆ ಮುಗಿದ ತಕ್ಷಣ ಅತಿಥಿಗಳು ಮನೆಗೆ ಬರಬೇಕು ಅಂತಾರೆ. ಗುರುಗಳು ನಮ್ಮ ಮನೆಗೆ ಬಂದಿದ್ದು ಸಂತೋಷ ಪಡೋ ವಿಷಯನೇ. ಡಮ್ಮೋ ಡಮ್ಮ ಗುರುಗಳೇ, ಯುಗಾದಿ ರಾಯ್ತ ಕೂಡ ಇಲ್ಲಿಟ್ಟಿದ್ದಾಗಿದೆ. ನೀವು ಆರತಿ ಮಾಡಿದ್ರೆ ನಾವೆಲ್ಲರೂ ತಗೋಬಹುದು. ಈ ಮನೆ ಯಜಮಾನಿ ನೈನಿ ಬರ್ಲಿ ಡಮ್ಮಕ್ಕ. ಏನ್ ಸ್ವಾಮೀಜಿ, ನಮ್ಮ ಅಕ್ಕ ಒಬ್ಳೆ ಯಜಮಾನಿನಾ? ನಮ್ಗೂ ಹಕ್ಕಿದೆ, ಮಗು ಕೂಡ ಇದೆ. ಇವಾಗ ಇಲ್ಲ ಅಂತ ಯಾರು ಹೇಳಿದ್ದು? ಯಜಮಾನಿ ಅಂತ ನೈನಿಗೆ ಮಾತ್ರ ಹೇಳಿದ್ದಕ್ಕೆ ಸುಮ್ಮನ ಫೀಲ್ ಆಗ್ತಿದ್ದಾಳೆ. ಪರವಾಗಿಲ್ಲ ವಿಶಾಲ್, ಅವಮಾನ ಆಗೋದು ನಮಗೆ ಮಾಮೂಲಾಗೋಗಿದೆ. ಯಜಮಾನಿ ಅಂದ್ರೆ ಮನೆಗೆ ಆಳು ಅಂತ ಅರ್ಥ. ಅದೇನಕ್ಕ, ಮನೆಗೆ ಆಳು ಅಂದ್ರೆ ಬೇರೆ ಅರ್ಥ ಬರ್ತಲ್ವಾ? ಮನೆ ಅಂದ್ರೆ ಗೋಡೆ ಕಂಬ ಅಲ್ಲ ಪಾವನಮೂರ್ತಿ, ಯೋಗ ಇರೋ ಅಂಥವ್ರ ನಿವಾಸ. ಅಲ್ಲಿ 4 ಜನ ಇದ್ರು ಅವ್ರಿಗೆ ಆರೈಕೆ ಮಾಡೋ ದಾಕ್ಷಿಣ್ಯ ಇರೋ ಹೆಣ್ಮಗಳು ಆ ಮನೆಗೆ ಯಜಮಾನಿ ಆಗ್ತಾಳೆ. ಸುಮ್ಮನ ಯಾವ ಕೆಲಸನೂ ಮಾಡದೇ ಇರೋದ್ರಿಂದ ಏನೂ ಆಗಲ್ಲ.
ನಾನು ಆವಾಗವಾಗಾದ್ರೂ ಕೆಲಸ ಮಾಡ್ತೇನೆ ವಿಕ್ರಾಂತ್. ನೀನು ಕೂಡ ಸೊಸೆನೇ ಅಲ್ವೇನಮ್ಮ? ಆದ್ರೆ ಯಾವಾಗ್ಲೂ ನನ್ಗಿಂತ ಮುಂದೆ ನೈನೇನೇ ಇರ್ತಾಳೆ. ಅದನ್ನ ನಾನ್ ಕೂಡ ಒಪ್ಕೊಳ್ತೀನಿ ಗುರುಗಳೇ. ನೈನಿ ಯಾಕಿನ್ನೂ ಬರಲಿಲ್ಲ? ದೊಡ್ಡತೆ ಕೊಟ್ಟಿರೋ ಒಡವೆ ಹಬ್ಬಕ್ಕೆ ಹಾಕು ಅಂತ ಹೇಳಿದ್ರು. ಅದನ್ನೆಲ್ಲ ಹಾಕೊಂಡ್ ಬರೋದಿಕ್ಕೆ ಟೈಮ್ ಹಿಡಿಯತ್ತಲ್ವಾ? ಅದನ್ನ ಹಾಕೊಂಡ್ಮೇಲೆ ಭಾರ ಜಾಸ್ತಿ ಆಗಿ ನಡೆಯೋಕ್ಕಾಗ್ದೆ ಅಲ್ಲೇ ಕೂತ್ಬಿಟ್ರೇನೋ. ಬಲವಾ, ನೈನಿ ಹೆಜ್ಜೆನೇ ಅಲ್ಲ, ಮಾತನ್ನು ಕೂಡ ತಡವರ್ಸಲ್ಲ. ನೈನಮ್ಮ ಬೇಗ ಬಾಮ್ಮ. ನೈನಿ, ದೊಡ್ಡತ್ತೆ ಕೊಟ್ಟಿರೋ ಒಡವೆಗಳನ್ನ ಯಾಕೆ ಹಾಕೊಂಬಂದಿಲ್ಲ? ಅಂದರೆ ಅಕ್ಕ, ಅದು ಈಗಷ್ಟೇ ನಿನ್ ಗಂಡ ಮಾತು ತಡವರ್ಸಲ್ಲ ಅಂದ. ವಿಷಯ ಏನು ಅಂತ ಹೇಳೋದಕ್ಕೆ ಯಾಕೆ ನೈನಿ ತಡವರ್ಸ್ತಾ ಇದೀಯಾ? ನೈನಿ, ಏನಾಯ್ತು? ಹೇಳಮ್ಮ. ಒಡವೆ ಕಾಣಿಸ್ತಾ ಇಲ್ಲ ಯಜಮಾನ್ರೆ. ಅನ್ಕೊಂಡಿದ್ದೆ ಮಾತೆ, ಹಬ್ಬ ಪ್ರಶಾಂತವಾಗಿ ನಡೆಯುತ್ತಾ ಅಂತ. ಡಮ್ಮೋ ಡಮ್ಮ, ಬಂಗಾರದ ಒಡವೆನ ಕದ್ದಿರೋ ಅಂತ ಕಳ್ರಿ ಯಾರೋ. ನನ್ ಕಡೆ ಯಾಕ್ರಿ ನೋಡ್ತಿದ್ದೀರಾ? ಅದೃಷ್ಟ ನಿನಗೆ ಸಿಗ್ಲಿಲ್ಲ ಅಂತಂದ್ರೆ ಯಾರಿಗೂ ಸಿಗೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡ್ತಾ ಇರ್ತೀಯಲ್ಲ ನೀನು. ಇದೊಳ್ಳೆ ಚೆನ್ನಾಗಿದ್ಯಲ್ಲ, ಎಲ್ಲದಕ್ಕೂ ನನಗೆ ಅಂತೀರಾ? ಹೋಗಿ ನೀವೇನ್ ರೂಮ್ ಚೆಕ್ ಮಾಡ್ಕೊಳ್ಳಿ. ನನ್ನ ರೂಮಲ್ಲೂ ಬೇಕಾದ್ರೆ ನೋಡ್ಕೊಳ್ಳಿ. ನಿಮ್ಗೆ ರೂಮ್ ಎಲ್ಲಿದೆ? ನಿಮ್ಮಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಒಡವೆ ಅವರೇ ತಗೊಂಡೋಗಿರ್ಬೋದೇನೋ. ಹೇಯ್, ನೋಡಿ ದೊಡ್ಡಮ್ಮ ಹೇಗ್ ಮಾತಾಡ್ತಾಳೆ ಅಂತ. ಈಗ ಈ ಮಾತೆಲ್ಲ ಯಾಕೆ? ದೇವ್ರಿಗೆ ಆರತಿ ಮಾಡಿದ್ಮೇಲೆ ಯುಗಾದಿ ರಾಯ್ತಾನೆಲ್ಲರೂ ತಗೊಳ್ಳೋಣ. ಹಾಗಲ್ಲ ದೊಡ್ಡಮ್ಮ, ನೀವು ಕೊಟ್ಟಿದ್ದು ಒಡವೆಗಳು ಕಾಣಿಸ್ತಾ ಇಲ್ಲ. ಹೋದ್ರೆ ಹೋಗ್ಲಿ ಅಂತ ಅಷ್ಟ್ ಲೈಟ್ ಆಗಿ ಮಾತಾಡ್ತಿರಲ್ಲ ಲಲಿತಾತೆ. ನಾನು ಕೊಟ್ಟಿರೋ ಒಡವೆ ಎಲ್ಲಿಗೂ ಹೋಗಲ್ಲ. ಬಚ್ಚಿಟ್ಟಿದ್ರು ಹುಡ್ಕೊಡ್ತೀನಿ. ಅದು ದೊಡ್ಡಮ್ಮ ಅಂದ್ರೆ ಗೋಲಿ ಜೊತೆ ಆಟ ಆಡ್ಬೇಡಿ. ನಿಮ್ಗೆ ಪ್ರಾಬ್ಲಮ್, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಏಯ್, ನಾನು ತಗೊಂಡಿದ್ರಲ್ವೇನೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ. ನೈನಿ, ನಿನಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ಹೇಳು. ನನ್ನ ಕಡೆ ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ಯಾರ್ಯಾರು ಎಂಥ ಕೆಲಸ ಮಾಡ್ತಾರೆ ಅಂತ ಒಂದೊಂದ್ಸಲ ನಾವು ನೆನಪು ಮಾಡ್ಕೊಂಡು ನೋಡ್ಬೇಕಲ್ವಪ್ಪ ಅವನ. ನಾನಂತೂ ಅದನ್ನ ಅವತ್ತೇ ನೋಡಿದ್ದು, ಮತ್ತೆ ನೋಡೇ ಇಲ್ಲ. ಪರವಾಗಿಲ್ಲ ಗುರುಗಳೇ, ನೀವು ಆಂಜನೇಯ ಸ್ವಾಮಿಗೆ ಆರತಿ ಮಾಡಿ. ಚೈತ್ರ ಮಾಸೆ ಜಗದ್ ಬ್ರಹ್ಮ
ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೆ ಸಮಗ್ರಂಥು ಸದಾ ಸೂರ್ಯೋದಯೇ ಸತಿ. ಚೈತ್ರ ಶುದ್ಧ ಪೌರ್ಣಮಿ ಸೂರ್ಯೋದಯದ ಸಮಯದಲ್ಲಿ ಬ್ರಹ್ಮ ಈ ಜಗತ್ತನ್ನ ಸಂಪೂರ್ಣವಾಗಿ ಸೃಷ್ಟಿ ಮಾಡಿದಾಗಲೇ ಯುಗಾರಂಭ ಯುಗಾದಿ ಆಯಿತು.